ಸ್ನೇಹಿತರೆ, ನಾಳೆ ಜೂನ್ 24ನೇ ತಾರೀಕು ಸೋಮವಾರ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಗುಡ್ ನ್ಯೂಸ್ ಬಂದಿದೆ. ಸ್ನೇಹಿತರೆ, ಬಹಳಷ್ಟು ಮಂದಿ ಕಾಯ್ತಾ ಇದ್ರು, 11ನೇ ಕಂತಿನ ಹಣ ಬಂದಿಲ್ಲ ಸರ್, ನಮ್ದು ಈ ಜಿಲ್ಲೆ ಯಾಕೆ ಬಂದಿಲ್ಲ? ಕೆಲವ್ರಿಗೆಲ್ಲ ಈಗ ಆಲ್ರೆಡಿ ಹಣ ಬಂದಿದೆ, ನಮ್ಮ ಜಿಲ್ಲೆಯವರಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವರಂತೂ ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರಾಗಿದ್ರು. ಸೊ ಈಗ ಎಲ್ಲ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯರ ಒಂದು ಅಕೌಂಟ್ಗೆ ನಾಳೆ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ನಾಳೆ ಏನಿದೆ, ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 10, 11ನೇ ಕಂತು, 12ನೇ ಕಂತು 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನಿಮಗೆ ಗೊತ್ತಿರುವ ಹಾಗೆ ಏನು ಕಳೆದ ಕೆಲವು ಸ್ವಲ್ಪ ದಿನಗಳಿಂದ, ಅಂದ್ರೆ ಚುನಾವಣೆ ಫಲಿತಾಂಶ ಬಂದಾಗ್ಲಿಂದ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ನಿಧಾನವಾಗಿದೆ. ಯಾಕಂದ್ರೆ ಕೆಲವ್ರಿಗೆ ಹಣ ಬಂದ್ರು, ಇನ್ನು ಕೆಲವ್ರಿಗೆ ಹಣ ಬರ್ತಾ ಇಲ್ಲ. ಕೆಲವರಂತೂ ಬೇಜಾರಾಗಿ ಹೋಗಿದ್ದಾರೆ, ಇನ್ನೇನು ಕಾಂಗ್ರೆಸ್ ಸರ್ಕಾರ ಸೋತಿದೆ, ಹಣ ಬರುತ್ತಾ ಇಲ್ಲ ಅಂತ. ಸೊ ಅದಲ್ಲ ಮಾಹಿತಿ, ನಿಮ್ಗೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿ ಕೊಟ್ಟಿದೆ, ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡಲ್ಲ ಅಂತ. ಹಾಗಾದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿಯರಿಗೆ ನಾಳೆ 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಯಾವ ಕಂತುಗಳ ಹಣ ಬರ್ತಾ ಇದೆ, ಯಾರ್ಯಾರಿಗೆ ಬರ್ತಾ ಇದೆ, ಯಾರ್ಯಾರಿಗೆ ಇಲ್ಲ, ರೂಲ್ಸ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ, ಈ ಒಂದು ಎಲ್ಲಾ ಹೊಸ ಅಪ್ಡೇಟ್ ಅನ್ನ, ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ ಪ್ರಕಾರ ನಾಳೆ ಏನಿದೆ, ನಿಮ್ಮ ಖಾತೆಗಳಿಗೆ ಸೋಮವಾರ ದಿನ ಬೆಳ್ಳಂ ಬೆಳಿಗ್ಗೆ, ಅಂದ್ರೆ ನಾಳೆ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಲ್ಲಿ ಹಣ ಇರುತ್ತೆ. ಸೊ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಕೆಲವರು 10ನೇ ಕಂತಿನ ಹಣ ಪಡೆದಿದ್ದಾರೆ. ಸೊ 11ನೇ ಕಂತಿನ ಹಣ ಬಂದಿಲ್ಲ. ಸೊ 11ನೇ ಕಂತಿನ ಹಣ ಬರುತ್ತಾ ಇಲ್ಲ, ಬಿಡುಗಡೆ ಆಗುತ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದೆ. ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನಗಳಿಗೆ ಮಾತ್ರ 11ನೇ ಕಂತಿನ ಹಣ ಬಂದಿದೆ, ಹಾಗೂ 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಗೆ ಏನಾದ್ರು 10ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಕೂಡ ನಾಳೆ ಹಣ ಬರ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತಿನ ಹಣವನ್ನ 3 ಕಂತುಗಳ ಹಣ 6,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನ ಮಾಹಿತಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. 10 ಮತ್ತು 11ನೇ ಕಂತಿನ ಹಣ ಏನಿದೆ, ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮತ್ತೆ ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 10 ಮತ್ತು 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ 12ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ 12ನೇ ಕಂತಿನ ಹಣ ಕೂಡ ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿರುವಂತದ್ದು. ಸೊ ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಕೊಡಗು, ಬೆಂಗಳೂರು ಗ್ರಾಮಾಂತರ, ಮತ್ತೆ ಕೋಲಾರ, ಅದ್ರ ಜೊತೆಗೆ ಕಲಬುರಗಿ, ವಿಜಯನಗರ, ಹಾಸನ ಜಿಲ್ಲೆ, ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, 12ನೇ ಕಂತಿನ ಕೂಡ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ನಾಳೆ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳ ಹಣ ಬಿಡುಗಡೆ ಆಗುತ್ತೆ. ಸೊ ಯಾರಿಗೆ ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ.